ನನ್ನ ಹೆಸರು ಹನುಮಂತಪ್ಪ ಅಂತ. ನಾವು ಪ್ಲಂಬರ್ ಕೆಲಸ ಮಾಡ್ತೀವಿ. ನಾವು PMC ಕನ್ನಡ ಚಾನಲ್ ಅಗರ್ಬೊಮ್ಮಳಿಗೆ ಬಂದಿದ್ದಕ್ಕೆ ನಮಗೆ ತುಂಬ ಅವರಿಗೆ ಧನ್ಯವಾದಗಳು. ಆಮೇಲೆ ನಾನು ಧ್ಯಾನಕ್ಕೆ ಬಂದಿದ್ದಂದರೆ, ನಮಗೆ ಬಿಸ್ನೆಸ್ ಮಾಡ್ತಿದ್ದೆ. ನಾನು ಪ್ಲಂಬರ್ ಕೆಲಸ ಮಾಡಿದ್ದೆ ಅಲ್ಲ, ಅದು ಕೆಲಸ ಹೊರಟಾದಕ್ಕೆ ನನಗೆ ಬಿಸ್ನೆಸ್ಸಿಗೆ ಹೋದ್ವಿ. ಬಿಸ್ನೆಸ್ನ ಲಾಸ್ ಆಗಿ ಭಾಳ ತೊಂದರೆ ಆಯ್ತು. ಅದನ್ನಿದ್ದ ನಾವು ಹೆಂಗೆ ಮಾಡೋಕ್ಕಂತಂದೇಳಿ ಭಾಳ ಯೋಚನೆ ಮಾಡೋ ಹೊತ್ನಾಗ ಮರಮಳೆಗೆ ಹೋಗೋಣ ಅಂತಂದೇಳಿ ನಮಗೆ ಒಂದು ಮನಸ್ಸು ಬಂತು. ಫ್ಯಾಮಿಲಿ ಎಲ್ಲರೂ ನಾವು ಮರಮಳೆಗೆ ಹೋದ್ವಿ. ಹೋದಾಗ ಅಲ್ಲಿ ನನಗೆ ಕೆಲಸದ ಭಾಳ ತೊಂದರೆ ಆಗಿಬಿಡ್ತು ಜೀವನ ಮಾಡೋದು. ಆವಾಗ ನಾನು ಭಾಳ ಯೋಚನೆ ಮಾಡ್ಕೊಂತ ಒಂದೇ ತಲೆ ಕುಂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡೋಕು ನನಗೆ ಜೀವನನೇ ಬೇಡ ಅನಿಸ್ಬಿಡುತ್ತು. ಆವಾಗ ಬಸವರಾಜಣ್ಣರು ಅಂತಂದೇಳಿ, ಬಸವರಾಜ್ ಅಂತಂದೇಳಿ ಮರಮಳೆಯಾಗ ಪಿರಮಿಡ್ ಐತೆ ಅವ್ರದ್ದು ಮನೆ ಪ್ಲಂಬಿಂಗ್ ಮಾಡಿದ್ದು ನಾನು ಅಲ್ಲೇ ಭಾಳ ದಿನ ಮೇಲೆ. ಅವ್ರು ಯಾಕಪ್ಪ ಬಂದೆ ಅಂದ್ರೆ, ಇಲ್ಲಿ ಬಿಡೋಣ ಅಂತಿದ್ದು. ನಾನು ಹೇಳ್ಕೊಂಡ್ಲಾರ್ದ ಒಂದು ಕಿರಾಣಿ ಅಂಗಡಿ ಬಗಲ ಕುಂತಿದ್ದೆ. ಅವರು ಹುಡುಗ ಹಿಂಗಣ್ಣ ಪ್ರಾಬ್ಲಮ್ ಆಗಿಬಿಡತ್ತೆ ಅದಕ್ಕೆ ಬಂದ್ಬಿಟ್ಟಣ ಅಂತಂದು. ಅವರಿದ್ದು ಹೌದನೋ ಅಂತಂದು. ಹೇಳಿಲ್ಲಲ್ಲೋ ನೀನು ಇಲ್ಲಣ್ಣ ಅಂತಂದೆ. ಯಾಕಂದ್ರೆ ಬಾರೋ, ನಮ್ಮ ಮನೆ ಮೇಲೆ ಪಿರಮಿಡ್ ಇದೆ, ಧ್ಯಾನ ಮಾಡೋಕೆ ಬಾ, ನಿನಗೆ ಚೆನ್ನಾಗಿ ಆಕೈತೆ ಅಂದರು. ನನಗೆ ನೋಡಿದ್ರೆ ಪ್ರಾಬ್ಲಮ್ ಭಾಳ, ನನಗೆ ಧ್ಯಾನ ಅಂತ ಗೊತ್ತೇ ಇಲ್ಲ. ಆಮೇಲೆ ನಾನೇ ಯಾಕಪ್ಪ, ನನಗೆ ತೊಂದರೆ ಐತಿ, ಅದ್ರಾಗ ಹೋಗಿ ನಾನೇ ಮಾಡಲಿ ಅಂತ ನಾನು ಹಿಂಗೆ ದಿನ ಕಳೀತಾ ಅದರದ್ದು ಏನೋ ನೋಡೋಣ ಅಂತಂದೇಳಿ ಮತ್ತೆ ಬಸವರಾಜಣ್ಣವ್ರು ಒಂದು ಸಲ ಗುರುಗುರವರ ಕ್ಲಾಸ್ ಇದೆ ಅಲ್ಲಿ. ಅವರೇ ಬಾರಪ್ಪ ಒಂದು ದಿನ ಬಂದೋಗ ಅಂದರು. ಹೋಗಿ ಭಾಳ ಜನ ಕುಂತಿದ್ರು. ಲಾಸ್ಟಿಗೆ ಕುಂತೆ ನಾನು ಕುರ್ಜಿಗೆ. ಆವಾಗ ಅವರು ಮತ್ತೆ ಕ್ಲಾಸ್ ಮುಗಿತಡ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಬಂದುಬಿಟ್ಟೆ ನಾನು. ಏನೋ ಬಂದಿದ್ದೆ ಎಲ್ಲಿದ್ದೆಯಪ್ಪ ಅಂದರು. ಇಲ್ಲಣ್ಣ ನಾನು ಹಿಂದೆಯಲ್ಲಿ ಕುಂತಿದ್ದು ನಾನು ಅಂದೆ. ಹಿಂದೆ ಯಾಕೆ ಕುಂತೀವಿ, ನಾನು ಮಾತಾಡ್ಸಿಲ್ಲಲ್ಲ ಅಂದೆ. ಇಲ್ಲಣ್ಣ ಭಾಳ ಜನ ಅದೇನು ಸಂಬಂಧ ಇಲ್ಲ ಅನ್ಕೊಂತ ದಿನಕ್ಕೆ ದಿನ ಇದು ಹೋಗ್ಯಂತಿದ್ದೆ. ಆವಾಗಿದ್ದು ಒಂದಿನ ಅವರು ಹಿಂಗೆ ಮಾಂಸ ತಿನ್ನಬಾರ್ದು, ಹಿಂಸೆ ಮಾಡಬಾರ್ದು, ಪ್ರಾಣಿ ಹಿಂಸೆ, ಹಂಗೆ ಚೆನ್ನಾಗಪ್ಪ ಅಂದರು. ಅಯ್ಯಪ್ಪ ಹಿಂಗಂದ್ರೆ ನಮ್ಮ ಮನೆಗೆ ಕೇಳಂಗಿಲ್ಲ, ನಾವು ಮಾಂಸ ತಿನ್ನೋರು ಹೆಂಗೆ ಮಾಡ್ಬೇಕಂತಂದೇಳಿ ನಾನು ಹೋಗಲಿಲ್ಲ. ಮತ್ತೆ ಒಂದು 2 ತಿಂಗಳ ನನಗೆ ನೋಡ್ರಿ ಭಾಳ ಮತ್ತೆ ಒತ್ತಡ ಆಗಿಬಿಡ್ತು, ತೊಂದರೆ ಆಗಿಬಿಡ್ತು. ಇವ್ರದ್ದು ಯಾಕೆ ಹೋಗ್ಬಿಟ್ಟು ಅಂದ್ರೆ, ಹಿಂಗಣ ಅಂದ್ರಲ್ಲಿ ನೀವು ಮನ್ಯಾಗ ನಾವು ಬಿಡ್ತೀವಿ, ನಮ್ಮ ಮನೆಗೆ ಬಿಡ್ಬೇಕಲ್ಲ ನಂದೆ. ಹಂಗಲ್ಲ ಅದು, ನೀನು ಬಾರಪ್ಪ, ನೀನು ಬಿಡೋದ್ರೆ ಯಾರು ಅಂದು ಅವರು ಮತ್ತೆ ನನಗೆ ಪ್ರೋತ್ಸಾಹ ಕೊಟ್ಟರು. ಆವಾಗ ನಾನು ಮತ್ತೆ ನೋಡೋಣ ಅಂತಂದೆ ಹೋದೆ. ದಿನ ಕಳ್ಕೊಂತ ನನಗೆ ಭಾಳ ಮನಸ್ಸಿಗೆ ಶಾಂತಿ ಆಯ್ತು. ಆದರೂ ಕೂಡ ನನ್ನ ಒತ್ತಡ ಜಾಸ್ತಿ, ನನಗೆ ಕೊಡೋದು ತಗೊಳೋದು ಸಾಲ ಅಂತಂದೇಳಿ ತೊಂದರೆ ಮಾಡ್ಕೊಂಡು, ಇಲ್ಲಿ ಮನೆ ಇತ್ತು, ಮನೆಯಿಂದ ಮಾರಿ ಎಲ್ಲ ಜೀರೋ ಆಗಿಬಿಟ್ಟಿದ್ದೀವಿ ನಾವು. ಜೀರೋ ಅಂದರೆ ಜೀರೋನೇ. ಆವಾಗದ್ದು ಬಸವರಾಜಣ್ಣವರು ಏನು ಬೇಕೆಲ್ಲಪ್ಪ ಅಂತಂದು ಅವರು ಕೂಡ ಅಂತಂದರು. ಆತು ಬಿಡೋಣ ಮಾಡುವಂತ್ರಿ ಅಂತಿದ್ವಿ. 3 ಮಕ್ಕಳು ನನಗೆ. 3 ಮಕ್ಕಳು ಓದ್ಸಕ್ಕಂದ್ರೆ ನನಗೆ ಅಷ್ಟು ತೊಂದರೆ ಅಂದ್ರೆ ತೊಂದರೆ. ಗಂಡ ಹೆಂಡತಿ ಇಬ್ಬರು 1 ವರ್ಷ ನಾವು ಹತ್ತೀವಿ, ಕಣ್ಣೀರು ಬರೇ. ಅಲ್ಲಿ ಆಂಜನೇಯ ಗುಡಿ ಐತಿ ಅಂತ, ಆ ಆಂಜನೇಯ ಗುಡಿ ಹಿಂದೆ ಹೋಗಿ ನಾನು ಜಗ್ಗಿ ಹತ್ತೀನಿ, ಯಾರಿಗೆ ಹೇಳಿಲ್ಲ ನಾನು. ನಮ್ಮ ಮನೆಯವರು ಅಷ್ಟಿಷ್ಟು ಜೀವನ ಪ್ರಾಬ್ಲಮ್ ಆಗಿ ನಾಳೆ ಮುಂಜಾನೆ ಹೆಂಗೆ ಮಾಡೋಕ್ಕಪ್ಪ ಅಂತ ಬಸವರಾಜಣ್ಣ ದೇವ್ರು ಸಿಕ್ಕು ಅವ್ರು ಬಾರಪ್ಪ ಪಿರಮಿಡ್ಡಿಗೆ ಅಂದು ಪಿರಮಿಡ್ನಾಗ ಹೋಗಿ ಧ್ಯಾನ ಮಾಡ್ಕೊಂತ ಏನೇ ಇದೆ ಅಂತಂದು ಹೇಳಿದೆ. ಮನ್ಯಾಗ ಹೆಂಗೆ ಹೇಳೋಕಣ ಅಂದಿಲ್ಲ. ಈ ಧ್ಯಾನ ಕಸ್ತೂರಿ ಬುಕ್ ಐತಿ ಮನೆ ಹುಡು ಒಂದು ಅವರು ಫ್ರೀ ನನಗೆ ಧ್ಯಾನ ಕಸ್ತೂರಿ ಬುಕ್ಕ ಕೊಟ್ಟರು, 1 ವರ್ಷದ್ದು ಮಾಡಿಸಿ. ಅವಾಗಿದ್ದು ನಾನು ಬುಕ್ಕ ಇಟ್ಟೆ. ನಮ್ಮ ಹೆಣ್ಮಕ್ಳು ನಾವು ಪೂಜೆ ಮಾಡಿಸಿವಿ, ಅದು ಮಾಡಿ ನಮ್ಗೆ ಒಳ್ಳೇದಾಗಿಲ್ಲ, ಇದೇನು ಮತ್ತೆ ತಂದೆ ಅಂದ್ರೆ, ಇಲ್ಲ ಇದು ಬುಕ್ಕ ಸುಮ್ಮನೆ ಇರಲಿ ಅಂತಂದೇಳಿ ಸುಮ್ಮನೆ ಇಟ್ಟೆ. ಟೇಬಲ್ ಮೇಲೆ ಇಟ್ಟು ನಾವು ಹೋಗ್ಬಿಟ್ಟು ಡೈನಿಂಗ್ ಟೇಬಲ್. ಹೆಣ್ಮಕ್ಳು ಆ ದಿನ ನೋಡಿ ನಾನು ದಿನ ಓಡಾಡ್ತಿದ್ದೆ. ದಿನ ಬೆಳಗ್ಗೆ ಹೋಗಿ ನಾನೇ ಅಲ್ಲಿ ಪಿರಮಿಡ್ ಕಸ ಅಂದು ಚೇರ್ ಹಾಕಿ ಮ್ಯೂಸಿಕ್ ಹಾಕಿ ದೀಪ ಹಚ್ಚಿ ಕುಂತಿದ್ದೆ. ನಮ್ಮ ಹೆಣ್ಮಕ್ಳು ಒಂದಿನ ಏನು ಬುಕ್ಕ ಓದಿ ಒಂದು 3ನೇ ವಾರಕ್ಕೆ ನಾನು ಬರ್ತೇನೆ ಅಂತಂದ್ರು. ಆತು ಬಾ ಅಂತಂದೇಳಿ ಗುರುವಾರ ದಿನ ಕ್ಲಾಸಲ್ಲಿ ಮರಮಳೆಯಲ್ಲಿ ಮತ್ತು ಆ ಗುರುವಾರ ದಿನ ಎಲ್ಲರೂ ಓದಿವಿ ನಾವು ಫ್ಯಾಮಿಲಿ. ಬಸವರಾಜಣ್ಣ ಕ್ಲಾಸ್ ಸ್ಟಾರ್ಟ್ ಮಾಡಿದರು. ನಾವು ಏನು ಜೀವನದಾಗ ಕಳ್ಕೊಂಡಿದ್ದೀವಿ, ಹೋಗ್ಬಿಟ್ಟೈತೆ. ನನ್ನ ಮನೆ ಹೋಗೈತಿ, ನನ್ನ ಆಸ್ತಿ ಹೋಗೈತಿ, ನನಗೆ ಯಾರು ಮಾತಾಡ್ಸ್ಕೊಳ್ರು. ನನ್ನ ಫ್ಯಾಮಿಲಿ ಮರಮಳೆಗೆ ಹೋಗಿಸ್ಲಿ ಹೊಸ್ಪೇಟೆಗೆ ಹೋಗಾರ, ಒಬ್ಬೊಬ್ಬರು ಬರೋಳ್ರು, ನಿಮ್ಮ ಚಿಕ್ಕಪ್ಪರು ಬರೋಳ್ರು, ನಿಮ್ಮ ದೊಡ್ಡಮ್ಮರು ಬರೋಳ್ರು ಅಂತ ನಾನು ಅಂತಿದ್ದೆ. ಯಾವಾಗ ದಾನದಾಗ ಬಂದಾಗ ಬಸವರಾಜಣ್ಣರು ನಮ್ದು ಏನು ಡೀಟೇಲ್ ಐತೆ ಅದನ್ನೇ ಹೇಳ್ದಂಗೆ ಆಗ್ಬಿಡ್ತು. ನಮ್ಮ ಹೆಣ್ಮಕ್ಳು ಚೆನ್ನಾಗಿ ಏನು ಹೇಳಕತ್ತಾರ ಬೋಗೋಣ ಅಂತಂದು 10 ವಾರ ಕಂಟಿನ್ಯೂ ಓದಿ ನಮ್ಮ ಲೈಫೇ ಚೇಂಜ್ ಆಯ್ತು. ನಾನು ಲಾಸ್ಟ್ ಕುರ್ಜಿ ಕುಂತಾನು, ಫಸ್ಟ್ನೇ ಕುರ್ಜಿಗೆ ನಾನು ಬಂದು ಎಲ್ಲರೂ ಆವಾಗ ನನಗೆ ನಾನೇ ಮುಂದೊಳತ್ತು ತಗೊಂಡು ಈ ಥರ ಕ್ಲೀನ್ ಮಾಡೋದಾಗಲಿ, ಟೇಬಲ್ ಹಾಕೋದಾಗಲಿ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದೆನು. ನಾನು ಮ್ಯೂಸಿಕ್ ಹಾಕಿ 7 ಗಂಟೆಗೆ ಹೊರಗೆ ಬರ್ತಿದ್ದೆ ನಾನು. ಹಂಗಾಗಿ ಅಲ್ಲಿ 3 ವಾರ್ಷಿಕೋತ್ಸವ ಮಾಡಿದ್ವಿ. ಅಣ್ಣರು ನಮಗೆ ಎಲ್ಲದ್ರಾಗ ಸಹಾಯ ಮಾಡ್ಯಾರ ನಮಗೆ ಪ್ರಾಬ್ಲಮ್ ಇರೋದಕ್ಕೋಸ್ಕರ.
ನನ್ನ ಮಕ್ಕಳು ಓದ್ತೀವಿ ಅಂದರೂ ಕೂಡ ಆತಪ್ಪ ಓಸು ನಾನು ಇದೀವಿ ಯಾಕೆ ಹಂಗೆ ಮಾಡ್ತೀವಿ ಅಂದರು. ಆ ಥರ ನಮಗೆ ಜೀವನ ಆಗಿ ನನಗೆ ಸ್ವಲ್ಪ ಕೋವಿಡ್ ಬಂತು. ಕೋವಿಡ್ ಬಂದಾಗ ನನ್ನ ಮಗಳು ಹಾಸ್ಟ್ಲಿಗೆ ಹಾಕಿದ್ವಿ. ಆಕೆ ಆರಾಮಿಲ್ದಂಗಾಗಿ ಮನೆಗೆ ಬಂದಳು. ಒಂದು ಸಣ್ಣ ಬೀಡಿ ಅಂಗಡಿ ಇಟ್ಟಿದ್ದೀವಿ ಅಲ್ಲಿ. ಅವಾಗ ಆ ಹುಡುಗಿ ಬಂದಾಗ ಅವಾಗ ಟೆಸ್ಟ್ ಮಾಡ್ತಿದ್ರು. ಆ ಟೆಸ್ಟ್ ಮಾಡೋ ಹೊತ್ನ್ಯಾಗ ಹುಡುಗ ಸ್ವಲ್ಪ ಆರಾಮಿಲ್ಲಮ್ಮ ನಿಮ್ಮ ಕೆಮ್ಮು ನೆಗಡಿ ಐತೆ ಅಂತಂದು ಭಾಳ ಪ್ರಾಬ್ಲಮ್ ಮಾಡಿಬಿಟ್ರು ಓಣ್ಯಾಗ. ಅಲ್ಲಿ ಒಂದು ಶೆಡ್ಡಿಗೆ ನಮಗೆ ಯಾರು ಏನು ತಗೊಳಕ್ಕೆ ಬರಲಿಲ್ಲ. ನಾನು ಭಾಳ ಯೋಚನೆ ಮಾಡಿದೆ, ಏನಪ್ಪ ಹಿಂಗೆ ಆಗ್ಬಿಡ್ತು, ದುಡಿಮಿಲ್ಲ, ಆಮೇಲೆ ಅಂಗಡಿ ಕೂಡ ಯಾರು ಬರೋವಲ್ರು ಅಂದು ಭಾಳ ತೊಂದರೆ ಆಗಿ ಒಂದಿನ ಹಾಸ್ಟೆಲ್ ಮಾಸ್ಟರ್ ಕೇಳಿದ್ನೆ, ನಾವಿಲ್ಲಿ ಸಂಘ ದುಡ್ಡು ತಗೊಂಡೀವಿ, ಅದೆಲ್ಲ ನನಗೆ ಓಕೆ ಅನ್ಬೇಕು, ನಮ್ಮ ಮನೆ ಬಾಡಿಗೆರು ಓಕೆ ಅನ್ಬೇಕು, ನಾನು ಕಳಿಸ್ಬೇಕು, ನನಗೆ ಅನುಕೂಲ ಮಾಡಿರಿ, ನಾನು ಕೇಳ್ದಿರಲ್ಲ ಅಂತಂದೇಳಿ ನಾನು ಅದು ಬೀಡಿ ಅಂಗಡಿಯಲ್ಲೇ ಕುಂತ್ಕೊಂಡು ನಾನು ಸಂಕಲ್ಪ ಮಾಡ್ಕೊಂಡೆ. ನಮ್ಮ ಮನೆಗೆ ಬಂದು ಹೇಳಿದೆ, ಮತ್ತೇನು ಹೋಗೋದು ಮತ್ತೇನು ಹೋಗೋದು ಮತ್ತೆ ಬೊಮ್ಮಳಿಗೆ, ನಾವು ಇಲ್ಲೇ ಎದ್ಬಿಡೋಣ್ರಿ, ಇಲ್ಲ ಭಾಳ ಇಲ್ಲಿ ತೊಂದರೆ ಐತೆ ಯಾಕೆ ಹೋಗೋಣ ಅಂತಂದು ಎಲ್ಲರಿಗೆ ಹೇಳ್ಕೊಂತ ಬಂದ್ವಿ. ಅವರು ಎಲ್ಲರೇ ಹೋಗ್ರಪ್ಪ, ನೀವು ಒಂದು ದಿನ ಡ್ಯೂ ಮಾಡಿಲ್ಲ, ನಿಮಗೆ ಹಂಗಿಲ್ಲ, ನೀವು ಕಟ್ತೀರಿ ಹೋಗ್ರಂತ ನಮ್ಮ ಮತ್ತೆ ಕಳಿಸಿದ್ರು. ಬಸವಣ್ಣವ್ರಿಗೆ ಹೇಳಕ್ಕೆ ಹೋದ್ವಿ ನಾವು, ಹಿಂಗೆ ಅಣ್ಣ ಹೋಗ್ತೀವಿ. ಯಾಕೆ ಅಂದ್ರೆ ಇಲ್ಲ ಅಣ್ಣ ಹಿಂಗೆ ತೊಂದರೆ ಆಗ್ಬಿಡ್ತೀವಿ, ಮತ್ತೆ ನಾವು ಅಗರಿಬೊಮ್ಮನಹಳ್ಳಿಗೆ ಹೋಗ್ಬಿಡ್ತೀವಿ ನಾವು ಅಂತಂದು. ಅವಾಗ ಅಣ್ಣರದ್ದು ಆತಪ್ಪ ನಿಂದು ಏನೋ ಅಲ್ಲಿ ಮಾಡೋದಿದೆ ನೀನು ಹೋಗಂತಂದು ಹೇಳಿ ನಮಗೆ ಬೆನ್ನು ಚಪ್ಪರಿಸಿ ಹಿಂಗೆ ಕಳಿಸಿದ್ರು. ಆವಾಗಿದ್ದು ನಾವು ಆವಾಗ ಹ್ಞೂ ಅಣ್ಣ ಅಂತಂದು ಹೇಳಿ ಬಂದು ಕೇವ್ರ ಕಲ್ಯಾಣಾಗ ಮನೆಯಲ್ಲಿ ಮಾಡಿದೆ. ಕೊಟ್ರೇಶಣ್ಣವ್ರ ಮನೆ ಹತ್ರ ನನ್ನ ಮನೆ, ಅವರು ಅಲ್ಲೇ ಇದ್ವಿ. ನನಗೆ ದಾನಿಗೆ ಯಾರಿಗೆ ಹೇಳ್ಬೇಕು ಅಂತ ಇದ್ದೆ. ಇದೇ ಮಂಜಣ್ಣರು ಅಂತಂದೇಳಿ ಇದು ರೂಮಿಗೆ ಕೊಟ್ಟಾರ ನಮಗೆ, ದಾನ ಮಂದಿರ ಅಂತಂದೇಳಿ. ಅವರು ಏನಪ್ಪ ಇಲ್ಲಿ ಹೋಗಿದ್ದು ದಿವಸ ಕಾಣಲಿಲ್ಲ ಅಂದ. ಇಲ್ಲ ನೋಡ ಹಿಂಗೆ ತೊಂದರೆ ಆಗಿತ್ತು, ಮರಮೇಳಗಿದ್ವಿ, ಹಿಂಗಾಗಿತ್ತು, ಹಿಂಗೆ ದಾನ ಮಾಡ್ತೀವಿ ನಾವು ಅಂದ್ರೆ, ದಾನ ಮಾಡ್ತೀವಿ ಅಂದ್ರೆ ನಾನು ದಾನ ಅಂತಂದೇಳಿ ಒಂದು ರೂಮ್ ಮಾಡೋಕ್ಕೆ ಸಿಕ್ಕತ್ತೀವಪ್ಪ, ನೀನು ಅಲ್ಲಿ ಬಾ ತೋರಿಸ್ತೀನಿ ಬಾ ಅಂತಂದೇಳಿ ಇಮಿಡಿಯೇಟ್ಲಿ ಅವರು ತಿರುಗಿ ಮುಂಚೆಲೇ ನಾನು ಕರ್ಕೊಂಬಂದು ಬೆಳಗ್ಗೆ. ಆತಣ್ಣ ನಾನು ಇದನ್ನು ಹೋದಣ್ಣ ಹಿಂಗೆ ಮಾಡ್ಬೇಕು ಅಂತಂದು ಹೇಳಿದ್ವಿ. ಅವಾಗ ಕೊಟ್ರೇಶಣ್ಣವ್ರು ಕೂಡ ಬಗಲಾಗದಾರ, ನಮಗೆ ಗೊತ್ತಿಲ್ಲ ದಾನ ಮಾಡ್ತಾರಂತ. ಸೋಮಶೇಖರ ಅದಾರ ಗೊತ್ತಿಲ್ಲ, ಇಲ್ಲಿ ಭಾಳ ಮಂದಿ ಅದಾರ, ಹೆಂಗೆ ಮಾಡೋಕ್ಕಂತಂದು ಮತ್ತು ಒಬ್ಬರಿಗೆ ತಿಳಿಸ್ಕೊಂತ ಆವಾಗ ಬಸವರಾಜಣ್ಣ ಕರೆದ್ವಿ ಇಲ್ಲಿಗೆ. ಈ ರೂಮ್ ಆಗೋಕ್ಕೆ ಕಾರಣ ಬಸವರಾಜಣ್ಣರು. ಆಮೇಲೆ ಮ್ಯಾಲೆ ಪಿರಮಿಡ್ ಮಾಡೋಕ್ಕಂದ್ರೆ ಭಾಳ ಖರ್ಚಿತ್ತು, ಬೇಡ ಅಂತಂದೇಳಿ ಗೋರ್ಮೆಂಟ್ಲೇ ಸಾಕೋಕ್ಕೋಸ್ಕರ ಇದು ನಾವು ರೂಮಾಗಿ ಮಾಡಿಬಿಟ್ರು ಅವರು. ಆಮೇಲೆ ಧ್ಯಾನ ಅಂದರೆ ಇದು ಭಾಳ ಎಲ್ಲರಿಗೂ ಅನುಕೂಲ ಇದೆ. ನಾನು ಜೀರೋ ಆಗಿದ್ದನ್ನು ನಾನು ಪ್ರಾಣನೇ ಹೋಗ್ಬಿಡೋ ಲೆವೆಲಿಗಿದ್ದೆ. ಇಷ್ಟೊತ್ತಿಗೆ ನಾನು ಫೋಟೋ ಫ್ರೇಮ್ ಇರ್ತಿತ್ತು ಅಂತ ನಾನು ಈ ಧ್ಯಾನಲಿದ್ದ ನನಗೆ ಪರಿವರ್ತನೆ ಆಗಿ ನಮ್ಮ ಮನೆಯವ್ರು ಸುಖವಾಗಿದ್ದು ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ. ನನ್ನ ಮಕ್ಕಳು ಏನು ಓದ್ಬೇಕಂದ್ರೆ ಅವ್ರು ಅದನ್ನೇ ಓದ್ತಾರ. ನನ್ನ ಮಗಳಾಗಲೇ BSc ನರ್ಸಿಂಗ್ ಮಾಡಿದ್ಲು, ಆಕೆ ಡ್ಯೂಟಿಗೆ ಹೋಗತ್ತಾಳೆ, ಪೂನಾದಾಗ ಅದಾಳ. ಇನ್ನೊಬ್ಬ ಮಗಳು ಓದಕತ್ತಾಳ. ನನ್ನ ಮಗ ಕೂಡ ಈಗ ಅವನು BMS ಆಗಾಕತ್ತಾರ. ನಮಗೆ ಎಲ್ಲ ಅನುಕೂಲ ಆಗಿದೆ. ನಮಗೆ ಎಲ್ಲ ರೀತಿಯಲ್ಲೇ ಸಹಾಯ ಮಾಡ್ತಾರೆ, ಕೊಟ್ರೇಶಣ್ಣರಾಗಲಿ ಸೋಮಶೇಖರ ಎದುರಾಗಂತ ಕೇಳಪ್ಪ ನಾನು ಅದೀವಿ, ಯಾಕೆ ಹಂಗೆ ಯೋಚನೆ ಮಾಡ್ತೀವಿ ಅಂತಾರೆ. ನನಗೆ ಅದೇ ಸಾಕು. ನಮ್ಮ ಪ್ರತಿಜೀವಿ ಅವರು ಗೊತ್ತೇ ಇಲ್ಲ ನೀವು ಯಾವ ಸ್ವಾಮಿ ಹೆಂಗೆ ಅದಾರಪ್ಪ ಅಂತಿದ್ದು ನಾನು. ಆವಾಗ ಸ್ವಾಮಿಗಳು ಅಂತಂದೇಳಿ ನಿಮ್ಮಂಥ ಬಾಯಿಗಳಾಗಿ ಕೇಳಿ ಇವತ್ತಿನವರೆಗೂ ನಾನು ಅದನ್ನ ಪಾಲಿಸಿಂದ ಹೋಗ್ತೀವಿ. ನಮ್ಮ ಮನೆಯಾಗೆಲ್ಲ ಸಸ್ಯಾಹಾರಿಗಳಾಗಿವಿ ನಾವು, ಮಾಂಸಾಹಾರಿಗಳು ಮೊದಲು ನಾವು. ಅವು ಭಾಳ ನಮ್ಮ ಮಕ್ಕಳು ಮಾಂಸ ತಿಂತಿದ್ರು, ಹಿಂಗೆ ಅಂತಿದ್ವಿ. ನಾನು ಹೆಂಗೆ ಬಿಡ್ಬೇಕಂತ ಇದ್ದೆ. ನಮ್ಮ ಮಾಮರೆಲ್ಲ ಬಿಟ್ರೆ ಹೆಂಗೆ ಹುಡುರು ತಿನ್ನವು ಅಂತ. ಇಲ್ಲ ನಾವು ಬಿಡಬೇಕು, ನಾವು ಹಿಂಗೆ ಧ್ಯಾನ ಕಲಿಯಕತ್ತೀವಿ ಅಂತಂದೇಳಿ ಈಗ ನಮಗೆ ಅಗರಿಬೊಮ್ಮಳ್ಳಿಯಾಗ ನಮಗೆ ಧ್ಯಾನಾರ್ಥಿಗಳು ಅಂತಾರೆ. ನಮಗೆ ಕೊಟ್ರೇಶಣ್ಣರಿಗೆ ಅಲ್ಲಿ ಸೋಮಶೇಖರ್ ನಾವೆಲ್ಲ ಒಂದು ಗ್ರೂಪ್ ಹೋದ್ರೆ ಧ್ಯಾನ ಮಾಡ್ತಾರಪ್ಪ, ಅವರು ಧ್ಯಾನದಾಗ ಅದಾರ ಅಂದು ನಮಗೆ ಭಾಳ ಅನುಕೂಲ ಆಗಿದೆ. ಈ ಊರಾಗ ನಾವು ಬೀಜ ಬಿತ್ತಬೇಕಂತ ಸ್ಟಾರ್ಟ್ ಮಾಡೀವಿ. ನೀವು ಬಂದಕ್ಕೆ ನಮಗೆ ಇನ್ನೊಂದು ಅನುಕೂಲ ಆಯ್ತು. ಯಾಕಂದರೆ ಈಗ ಎಲ್ಲ ಇಲ್ಲಿ ಮುಖಾಂತರ ಎಲ್ಲ ಕರ್ನಾಟಕಕ್ಕೆ ಹೋಗ್ತೈತಿ, ಎಲ್ಲರಿಗೂ ಅನುಕೂಲ ಆಗ್ತಿಲ್ಲ ಅಂತಂದು ಹೇಳೀವಿ. ಆಮೇಲೆ ನಮಗೆ ಅರ್ಜೆಂಟ್ ಅಂದರೆ ಕೆಲಸ ಆಗ್ಬೇಕು, ನಮಗೆ ಇಲ್ಲಿ ಭಾಳ ಕೆಲಸ ಇದೆ. ಅದಕ್ಕೆ ಪತ್ರಿಜಿಯವ್ರು ಸಂಕಲ್ಪ ಮಾಡ್ಕೊಂಡು ನೀವು ಕೂಡ ಬಂದದಕ್ಕೆ ನಮಗೆ ಅನುಕೂಲ ಆಯ್ತು. ಆಮೇಲೆ ನಾವು ಈ ಭಾಳ ಹೇಳ್ಬೇಕೇನಂತಂದು ಜಗ್ಗಿದೆ ಹೇಳೋಕೆ, ಅನುಭವಗಳು ಭಾಳ ಆಗ್ಯಾವು. ಇದರಲ್ಲಿದ್ದ ಏನಿಲ್ಲ ಎಲ್ಲ ಅನುಭವಗಳು ಎಲ್ಲರೂ ಹೇಳ್ತಿರ್ತಾರೆ. ನಮ್ಮ ಮೊದಲು ನಮ್ಮ ಪ್ರಾಬ್ಲಮ್ ಇಳ್ಕೊಬೇಕು, ಇಲ್ಲಿ ಏನು ಬೇಕು ಏನಿಲ್ಲ ಅಂತ. ಸೋಮಶೇಖರ ಕೂಡ ಭಾಳ ಓಡಾಡ್ತಾರೆ, ಅವ್ರ ಹೆಣ್ಮಕ್ಳಾಗಲಿ ಅವರಾಗಲಿ. ಇದ್ರಾಗ ನಮಗೆ ಒಳ್ಳೆಯ ಮಾಸ್ಟರ್ಗಳು ಸಿಕ್ಕಾರ, ನನ್ನ ಮಕ್ಕಳು ಒಳ್ಳೆಯ ಮಕ್ಕಳು ಸಿಕ್ಕಾರ. ನಮ್ಮ ಫ್ಯಾಮಿಲಿ ಎಲ್ಲ ನಾವು ಈಗ ಧ್ಯಾನಲಿದ್ದ ಖುಷಿಯಾಗಿದ್ದೀವಿ ನಾವು. ನಮಗೇನಂದರೆ ನಮಗೆ ಧ್ಯಾನ ಪಿರಮಿಡ್ ಆಗ್ಬೇಕು ನಮ್ಮೂರಲ್ಲಿ, ನಮಗೆಲ್ಲ ಸಹಾಯ ಆಗಬೇಕು ನಿಮಗೆ ಎಲ್ಲರೂ ಒತ್ತಿಲಿದ್ದ. ಆಮೇಲೆ ಅಗರಿಬೊಮ್ಮಳ್ಳಿ ಅಂತಂದೇಳಿ ನಮಗೆ ದೊಡ್ಡ ಪಟ್ಟಣ ಇದು. ಅದು ಈಗ ಗ್ರಾಮ ಪಂಚಾಯತಿದ್ದು ಪುರಸಭೆ ಆಗಿದೆ. ನಮಗೆ ಏನು ಬೇಕಾದ ಮಾಡ್ಕೊಳಗಿದೆ, ಜಾಗ ದೊಡ್ಡ ಜಾಗ ಇದೆ ನಮ್ಮದೆಲ್ಲ. ಈಗ ಅದು ನಮ್ಮ ಮಂಜಣ್ಣರು ನಮಗೆ ಯಾವ ಪುಣ್ಯನೋ ಅವ್ರದ್ದು ಜನ್ಮದ ಪುಣ್ಯನ ಈ ಜನ್ಮಕ್ಕೆ ಅವರು ಆಗಲೇ ಸಾಧಿಸಿಬಿಟ್ಟಾರ ಜಾಗ ಕೊಟ್ಟು. ನಮಗೆ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ನಮಗೆ ಕಮ್ಮಿನೇ. ಅವರಿಗೆ ಅವರು ಉನ್ನತ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ ಆಗಲೇ. ಅವ್ರ ಕುಟುಂಬ ಹಂಗಿದೆ ಅವರೆಲ್ಲ ಈ ಜಾಗ ಕೊಟ್ಟಿರೋಕ್ಕೋಸ್ಕರ. ಈಗ ಯಾರೋ ಸಣ್ಣ ಜಾಗನ ಒಂದು
ಕುಂದಿರ್ತೀವಂದ್ರೆ ಬೇಡಪ್ಪ ಎದ್ದೋಗ ಅಂತಾರೆ. ಅಂತಾರ್ದ್ರಾಗ ಅವರು ಈ ಜಾಗ ಕಾಪಾಡಿ ಧ್ಯಾನ ಮಂದಿರ ಅಂತ ಮಾಡಿ ಒಂದು ರೂಮ್ ಕೂಡ ಹಾಕ್ಸಿಕೊಟ್ಟು ಮತ್ತೊಂದು ರೂಮ್ ಕೊಡ್ಸ್ಯಾರ. ಬಗಲಾಗ ರೆಡಿ ಮಾಡಿ ಕೊಡ್ತೀವಪ್ಪ, ನೀ ಇದ್ದು ಸೇವೆ ಮಾಡಂತಾರೆ. ನಮ್ಮ ಭಾಗ್ಯ ನಮಗೆ ಅಡ ಬರಲ್ಲ ಅಂತಂದೇಳಿ ನಾನು ಆಶಯಿಸ್ತೀನಿ. ನಮ್ಮ ಮನೆಯವರೆಲ್ಲ ನಾವು ಸೇವೆ ಮಾಡಿ ನಾವು ಇಲ್ಲಿ ಧ್ಯಾನದ್ದು ಏನಂತ ನಾವು ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು, ಒಬ್ಬರಿಗೆಲ್ಲ. ಇಡೀ ಊರ ನಮಗೆ ಚೇಂಜ್ ಆಗಿ ಎಲ್ಲರೂ ಧ್ಯಾನಾರ್ಥಿಗಳಾಗಲಿ, ಎಲ್ಲರಿಗೂ ಪಿರಮಿಡ್ ಆಗಬೇಕು. ಮನೆ ಮೇಲೆ ಪಿರಮಿಡ್ ಆದ್ರೆ ದಿನ ವೇಸ್ಟು. ನಾವು ಆ ಮನೆ ಕಳ್ಕೊಂಡ್ರೆ ಕೂಡ ನಾವು ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಂತ ಇಲ್ಲ, ಏನೇನು ಹೆಚ್ಚಿಲ್ಲ, ನಮಗೆಲ್ಲ ಖುಷಿಯಾಗಿದ್ದೀವಿ. ನಾವು ಜೀವನ ಅಂತಂದು ನಮಗೆ ಆಯಾಭಾಗ ಐತಿ. ಸಮುದ್ರ ನೀರು ಹೆಂಗೆ ಹರಿತೈತೆ ಹಂಗೆ ತಳ್ಳಗೆ ನೀರು ಹರಿದಂಗೆ ಐತೆ ನಮ್ಮ ಜೀವನ. ನಮಗೆಲ್ಲರೂ ಅನುಕೂಲ ಮಾಡಕತ್ತಾರ. ನೀವು ಧ್ಯಾನ ಮಾಡಿರಿ, ಎಲ್ಲರಿಗೆ ಧ್ಯಾನ ತಿಳಿಸ್ರಿ. ಪತ್ರಿಜಿಗೆ ಗುರುಜಿಗೆ ಧನ್ಯವಾದಗಳು ತಿಳಿಸಿ ಅಂತ ನಮ್ಮ ಮರುಜೀವ ಕೊಟ್ಟಕ್ಕೆ ನಮ್ಮೆಲ್ಲರಿಗೂ ನನ್ನ ಅಗರಿಬೊಮ್ಮಳಿ ವತಿಯಲ್ಲಿದ್ದ ನಾನು ಧನ್ಯವಾದಗಳು ಹೇಳ್ತೀನಿ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.